ಪ್ರತಿಯೊಂದನ್ನು ತಿಳಿದುಕೊಂಡು ಮುಂದೆ ಇಷ್ಟು ವರ್ಷಕ್ಕೆ ಇಷ್ಟ ಆಗುತ್ತೆ ಈ ತರ ಆಗುತ್ತೆ ಅನ್ನೋದ್ರೆ ಖಂಡಿತವಾಗ್ಲೂ ಹೇಳ್ಬೋದು. ಪ್ರಪಂಚದಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ ಆಗೇ ಪರಾಶರರು ಕೊಟ್ಟಿರ್ತಕ್ಕಂತಹ ಒಂದು ಸೂಚನೆಗಳು. ಚಂದ್ರನ ಜೊತೆ ಯಾವ ಗ್ರಹ ಇದೆ ಅನ್ನೋದನ್ನ ನೀವು ನೋಡಿ ಹೇಳಬೇಕು. ಆ ಥರ ನಿಮ್ಗೆ ಆಗುತ್ತೆ. ಸೂರ್ಯನ ಸುತ್ತ ಬರಲಿಕ್ಕೆ ಅವನು 30 ವರ್ಷಗಳು ತೆಗೆದುಕೊಳ್ತಾನೆ. ಆಕಾಶದಲ್ಲಿ ಏನು ಉದಯಿಸುತ್ತೋ ಅದನ್ನೇ ಅಲ್ಲಿ ನಮೂದಿಸಿರ್ತಾರೆ. ಇಂಥ ನಕ್ಷತ್ರ, ಇಂಥ ದಿವಸ, ಹೀಗೆ ಹಬ್ಬಗಳಿದೆ, ಆ ಥರ. ಪ್ರತಿಯೊಂದು 100 ವರ್ಷ ಅಥವಾ 1000 ವರ್ಷಕ್ಕೆ ಯಾವುದೋ ಒಂದು ರೀತಿ ಅನಾಹುತನೋ ಅಥವಾ ಯಾವುದೋ ಒಂದು ರೋಗಕಾರಕಗಳು ಈ ರೀತಿ ಎಲ್ಲ ಬರುತ್ತೆ ಅಂತ ಹೇಳಿದರೆ, ಈಗ 2019ರಲ್ಲಿ ಕೊರೋನಾ ಬಂತು. ಈಗ 2119ಕ್ಕೆ ಯಾವುದಾದ್ರೂ ಗಂಡಾಂತರ ಅನ್ನೋದು ಇದೆಯಾ? ನಾವು ಬರೀ ಪ್ರತಿ ಒಂದೊಂದು ವರ್ಷಕ್ಕೆ ಮಾತ್ರ ನಾವು ಇಂತಿಂಥದ್ದಾಗತ್ತೆ ಅನ್ನೋದನ್ನು ನಾವು ಪತ್ರಿಕೆಗಳಲ್ಲಿ ಕೊಡ್ತಾ ಇರ್ತೀವಿ ಅಥವಾ ಟಿ ವಿಯಲ್ಲಿ ಹೇಳ್ತಾ ಇರ್ತೀವಿ. ಆದರೆ ಖಂಡಿತವಾಗ್ಲೂ ನಾವು ಒಂದು ಪಂಚಾಂಗ ಅಂತ ಬರೀತಾರೆ ನೋಡಿ, ಆ ಥರನೇ ಕ್ಯಾಲ್ಕುಲೇಟ್ ಮಾಡಿ ಪ್ರತಿಯೊಂದನ್ನು ತಿಳಿದುಕೊಂಡು ಮುಂದೆ ಇಷ್ಟು ವರ್ಷಕ್ಕೆ ಇಷ್ಟ ಆಗುತ್ತೆ, ಈ ಥರ ಆಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಹೇಳ್ಬೋದು. ಯಾವುದರಿಂದ ಅದು ಬರುತ್ತೆ. ಈಗ ಈ ಸಲ ನಾವು ಏನು ವೈರಸ್ಸಿಂದ ಬಂತು ಅಂತ ಹೇಳ್ತಾ ಇದ್ವಿ. ಆದರೆ ಹಿಂದೆ 100 ವರ್ಷಗಳ ಹಿಂದೆ ಒಂದು ಪ್ರಾಣಿಯಿಂದ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು. ಅದಕ್ಕೆ ತಕ್ಕಂಗೆ ಪ್ಲೇಗ್ ಬಂತು, ತುಂಬ ಜನ ಹೋದರು. ಹಾಗೆ ಇನ್ನು ಮುಂದೆ 100 ವರ್ಷಗಳ ನಂತರ ಅಥವಾ ಇನ್ನೂ ಮಧ್ಯದಲ್ಲಿ ನಾನು ಹೇಳಿದೆ ನಿಮಗೆ, ಶನಿ ರೋಹಿಣಿ ನಕ್ಷತ್ರದಲ್ಲಿ ಬಂದರೆ ಇನ್ನು 30 ವರ್ಷಕ್ಕೆ ಈಗ ನಾನು ಹೇಳ್ತೀನಿ ನೋಡಿ. ಈಗಾಗಲೇ ಅವನು ಶನಿ ಎಲ್ಲಿದ್ದಾನೆ? ಮೀನದಲ್ಲಿದ್ದಾನೆ. 2028 ಫೆಬ್ರವರಿಗೋ ಏನೋ ಅವನು ಮುಂದಕ್ಕೆ ಹೋಗ್ತಾನೆ, ಮೇಷಕ್ಕೆ ಹೋಗ್ತಾನೆ. ತಿಳ್ಕೊಂಬಿಡಿ, ಅದು 2.5 ವರ್ಷ ಅಲ್ಲಿರ್ತಾನೆ. ಅದಾದ ನಂತರ ಅವನು ವೃಷಭಕ್ಕೆ ಹೋಗ್ತಾನೆ. ವೃಷಭದಲ್ಲಿ 1 ವರ್ಷ ಆದಮೇಲೆ ಅವನು ರೋಹಿಣಿ ನಕ್ಷತ್ರಕ್ಕೆ ಬರ್ತಾನೆ. ಎಷ್ಟಾಯಿತು? 2.5 ಪ್ಲಸ್ 1 3.5 4.5 ಒಂದು 5 ವರ್ಷದ ನಂತರ, ನಾನು ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು, ನಾನು ಸರಿಯಾಗಿ ಇನ್ನೂ ಕೂಡಿ ಮಾಡಿ ಹೇಳಿಲ್ಲ. ಒಂದು 5 ವರ್ಷದ ನಂತರ ಖಂಡಿತವಾಗ್ಲೂ ನಮ್ಮ ಇಡೀ ವರ್ಲ್ಡಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ ಆಗುತ್ತೆ. ಆಗೇ ಆಗುತ್ತೆ. ಅದನ್ನು ತಪ್ಸೋಕ್ಕಾಗಲ್ಲ. ಯಾಕೆಂದರೆ ಶನಿ ರೋಹಿಣಿ ನಕ್ಷತ್ರದಲ್ಲಿ ಬಂದುಬಿಡ್ತಾನೆ. ಮತ್ತು 30 ಇಯರ್ಸ್ ಆದಮೇಲೆ ಬರುತ್ತಲ್ಲ, ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಆಗೇ ಆಗುತ್ತೆ. ಆಗ ಪ್ಲ್ಯಾನೆಟ್ಸ್ ನೋಡ್ಬೇಕು. ನಾನು 5-6 ವರ್ಷದ ನಂತರದ್ದು ನಾನು ಇನ್ನೂ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಆಗ ಪ್ಲ್ಯಾನೆಟ್ರಿ ಕಾಂಬಿನೇಷನಲ್ಲಿ ಏನಾದರೂ ಅಲ್ಲಿ ಕೂಜಾ ಗೀಜಾ ಇದ್ದರೆ ಭೂಮಿಗೆ ಸಂಬಂಧಪಟ್ಟಂಗೆ ಭೂಕಂಪ ಆಗಿ ದುರಂತಗಳಾಗಬಹುದು. ಅಥವಾ ಯಾರಿರ್ತಾರೆ ನೋಡಬೇಕು. ಯಾಕೆಂದರೆ ಗ್ರಹಗಳು ದೊಡ್ಡ ಗ್ರಹಗಳನ್ನು ಹೇಳ್ತಾ ಹೋಗ್ಬೋದು ನಾವು. ಸಣ್ಣ ಅಂತಂದರೆ ಈ ಕೂಜಾ, ರವಿ ಹೇಳ್ಬೋದು. ಕೂಜಾ, ಶುಕ್ರ, ಬುಧ ಅವರೆಲ್ಲ ಯಾರ್ಯಾರು ಒಂದು ತಿಂಗಳಿಗೂ ಮುಂದಕ್ಕೆ ಹೋಗೋದ್ರಿಂದ ಆ ಸಮಯದಲ್ಲಿ ಏನಿರುತ್ತೆ ಅಂತ ನಾವು ನೋಡಿ ಅದನ್ನು ಖಂಡಿತ ಹೇಳ್ಬೋದು. ಇನ್ನೊಂದು 5-6 ವರ್ಷದ ನಂತರ ಖಂಡಿತ ದೇಶ ಅಂತಲ್ಲ, ಇಡೀ ಒಂದು ಪ್ರಪಂಚದಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ ಆಗೇ ಆಗುತ್ತೆ. ತುಂಬ ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ. ಅದೆಲ್ಲ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಏನು ಹೇಳ್ತಾರೆ, ನಮ್ಮ ಪರಾಶರರು ಕೊಟ್ಟಿರ್ತಕ್ಕಂತಹ ಒಂದು ಸೂಚನೆಗಳವೆಲ್ಲ. ಅದನ್ನು ನೋಡ್ಕೊಂಡು ನಾವು ಮುಂಚೆನೇ ಹೇಳ್ಬೋದು. ಮೇಡಮ್, ಈಗ ಜ್ಯೋತಿಷ್ಯ ಅನ್ನೋದ್ರ ಬಗ್ಗೆ ನಮಗೆ ಬಹಳ ಕುತೂಹಲಕಾರಿಯಾದಂಥ ವಿಷಯಗಳನ್ನು ಹಾಗೂ ನಮಗೆ ಗೊತ್ತಿಲ್ಲದೇ ಇರೋವಂಥ ಭಾಳಷ್ಟು ವಿಷಯಗಳನ್ನು ನೀವು ನಮಗೆ ತಿಳಿಸ್ತಾ ಬರ್ತಾ ಇದ್ದೀರಾ. ಹೀಗಿದ್ದಾಗ ಸೌರಮಂಡಲದಲ್ಲಿ ಸಾವಿರಾರು ನಕ್ಷತ್ರ ಇದೆ. ಇನ್ನೂ ಹೇಳಬೇಕಂದ್ರೆ ಸಾವಿರಾರು ನಕ್ಷತ್ರಗಳು, ಗ್ರಹಗಳು ಹೀಗೆಲ್ಲ ಇರಬೇಕಾದ್ರೆ ಕೇವಲ 27 ನಕ್ಷತ್ರ ಹಾಗೂ 9 ಗ್ರಹಗಳನ್ನು ಮಾತ್ರ ಯಾಕೆ ಗಣನೆಗೆ ತಗೊಂಡಿದ್ದೀವಿ? ಅವುಗಳಲ್ಲಿ ಆ ಗ್ರಹಗಳಿಗೆ ಯಾವ ರೀತಿ ಇಂಪಾರ್ಟೆನ್ಸ್ ಇದೆ? ಸೂರ್ಯ ಒಂದು ಉರಿಯುವ ಗೋಳ ಆಗಿತ್ತು ಯಾವಾಗ ಸೃಷ್ಟಿಯಾಗಲಿಕ್ಕೆ ಮುಂಚೆ. ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ನೀವು ಕೇಳಿದ್ದೀರಾ. ಆ ಒಂದು ದೊಡ್ಡ ಉರಿಯುವ ಗೋಳ ಏನಾಯಿತು, ಒಂದು ಸರ್ತಿ ಎಕ್ಸ್ಪ್ಲೋಡ್ ಆದಾಗ ಅದರಿಂದ ತುಂಬ ತುಂಡುಗಳು, ಆ ಒಂದು ಗ್ರಹದ ತುಂಡುಗಳು, ಏನು ಒಂದು ಬಾಲ್ ಇದೆ, ಒಂದು ಉರಿಯುವ ಅನಿಲ ಗೋಳ, ಅದು ತುಂಡುಗಳು ಎಲ್ಲೆಲ್ಲೋ ಹೋಗಿ ಬಿತ್ತು. ಅದರಲ್ಲಿ ನಾವು 9 ಗ್ರಹ ಅಂತ ನಾವೇನು ಮಾಡಿ, ಅದರಲ್ಲಿ 7 ಬಿಟ್ಬಿಡು, 9ರಲ್ಲಿ ಸೂರ್ಯನನ್ನು ಹೊರತುಪಡಿಸಿ ಎಲ್ಲವೂ ಆ ಕಕ್ಷೆಯಲ್ಲಿ ಆ ಸೂರ್ಯನ ಸುತ್ತಲಿಕ್ಕೆ ಶುರು ಮಾಡಿದ್ವು. ಯಾವ್ಯಾವುದು ಸುತ್ತಲಿಕ್ಕೆ ಅವನ ಕಕ್ಷೆಯಲ್ಲಿ ಸುತ್ತಲಿಕ್ಕೆ ಶುರು ಮಾಡಿದ್ವೋ ಅಷ್ಟನ್ನು ನಾವು ತೊಗೊಂಡ್ವಿ ಗಣನೆಗೆ. ಅದು ಏನಾಗುತ್ತೆ, ಆ ಅಂತರಿಕ್ಷೀಯ ಕಂಪನಗಳು ಮನುಷ್ಯನ ಮೇಲೆ ಪ್ರಭಾವ ಬೀರಲಿಕ್ಕೆ ಶುರು ಮಾಡಿದ್ವು. ಗ್ರಹ ಅಂದರೆ ಗ್ರಹಿಸ್ತಕ್ಕಂಥದ್ದು ಅಂತ. ಸೊ ಅದರಲ್ಲಿ ಏನಾಯಿತು, ಸೂರ್ಯ ಒಂದು ಅನಿಲಗೋಳ ಆದ. ಅವನ ನೋಡಿ, ಅರ್ಕ ಶುಕ್ರ ಬುಧಶ್ಚಂದ್ರ ಮಂದಜೀವ ಧರಾಸುತ ಅಂತ. ಅಂದರೆ ಹೆಂಗೆ ಅದು ಅಲಾಟ್ ಆಯಿತು, ಹೇಗೆ ಸೌರಮಂಡಲ ಆಯಿತು ಅಂತಂದರೆ, ಮೊದಲು ಅರ್ಕ ಅಂತಂದರೆ ಸೂರ್ಯ. ಆದರೆ ನೆಕ್ಸ್ಟ್ ಬಂದು ಶುಕ್ರ ಬಂದ. ನಾವು ಅಂದ್ಕೊಳ್ತೀವಿ ಬುಧ ಹತ್ತಿರದಲ್ಲಿ, ಆಫ್ಕೋರ್ಸ್ ಬುಧ ಇದ್ದಾನೆ. ಆದರೆ ನಿಮಗೆ ಶುಕ್ರನಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಸಿಕ್ಕಾಪಟ್ಟೆ ಬಿಸಿ ಗ್ರಹ ಅವನು. ಅದನ್ನು ಏನಾಗುತ್ತೆ ಅಂತಂದರೆ ಅಲ್ಲಿ ನೀವು ಹೋಗೋಕ್ಕೂ ಆಗೋದಿಲ್ಲ. ಹೇಗೆ ಅಂತಂದರೆ ಅದು ಅಷ್ಟು ಹೀಟನ್ನ, ಸೂರ್ಯನ ಹೀಟನ್ನು
ಪ್ರತಿಫಲಿಸುತ್ತೆ ನಮಗೆ. ಅದು ಅಲ್ಲಿ ಜೀವಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಶುಕ್ರದಲ್ಲಿ. ಅದಾದಮೇಲೆ ಶುಕ್ರ ಬುಧ ಗ್ರಹ ಅದು ಕೂಡ ಸೂರ್ಯನೊಟ್ಟಿಗೆ ಇರೋದ್ರಿಂದ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಕೆಲವೊಮ್ಮೆ ಮಾತ್ರ ನಾವು ಹೇಳ್ತೀವಿ. ಶುಕ್ರನನ್ನು ಅಷ್ಟೇ ನಾವು ಏನು ಹೇಳ್ತೀವಿ ಅಂತಂದ್ರೆ ಮಿನುಗುವ ನಕ್ಷತ್ರ ಅಂತ ಕರಿತೀವಿ. ಶುಕ್ರ ಗ್ರಹ ಆದರೂ ಕೂಡ ಅದು ಮಾರ್ನಿಂಗ್ ಸ್ಟಾರ್ ಅಂತ ಅದನ್ನು ಕರಿತೇವೆ ನಾವು. ಸೂರ್ಯ ಉದಯದ ಸಮಯದಲ್ಲಿ ಕಾಣಿಸ್ತಕ್ಕಂಥದ್ದು, ಕೆಲವು ಸರ್ತಿ ಸೂರ್ಯ ಅಸ್ತದ ಸಮಯದಲ್ಲೂ ಕಾಣ್ತಕ್ಕಂಥದ್ದು ನಮಗೆ ಆಗುತ್ತೆ. ಇನ್ನು ಬುಧ ಆಯಿತು. ಚಂದ್ರ ಅಂದರೆ ಏನು? ಭೂಮಿ ಅಂತ. ಸೂರ್ಯನ ನೆಕ್ಸ್ಟು ಭೂಮಿ. ಅಂದರೆ ನಾವು ಭೂಮಿಯಲ್ಲಿ ಹೀಲಿಯೋಸೆಂಟ್ರಿಕ್ ಆ್ಯಂಡ್ ಜಿಯೋಸೆಂಟ್ರಿಕ್ ಅಂತ ಏನು ಹೇಳ್ತೀವಿ, ನಾವು ಭೂಮಿಯಲ್ಲಿ ಇರೋದ್ರಿಂದ ನಮ್ಮ ಉಪಗ್ರಹನಾಗಿರ್ತಕ್ಕಂಥ ಚಂದ್ರ ನೆಕ್ಸ್ಟ್ ಸ್ಥಾನದಲ್ಲಿ ಬರುತ್ತೆ. ಅರ್ಕ ಶುಕ್ರ ಬುಧ ಚಂದ್ರ. ಮಂದ ಜೀವ ಧರಾಸುತ. ಎಲ್ಲಿ ಹೋಯಿತು? ಮಂದ ಅಂದರೆ ಶನಿ, ಅವನು ಈ ಕಡೆ. ಈಗ ಸೂರ್ಯನ ಈ ಸೈಡಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನೆ ಅಂದರೆ ಅರ್ಕ ಶುಕ್ರ ಬುಧ ಚಂದ್ರ. ನೆಕ್ಸ್ಟು ಮಂದ ಜೀವ ಧರಾಸುತ. ಧರಾಸುತ ಅಂದರೆ ಯಾರು? ಕುಜ, ಭೂಮಿಯ ಮಗ. ನಾನು ಈ ವಿಷಯದಲ್ಲಿ ಹೇಳಬೇಕು ಅಂತಂದರೆ ನಿಮಗೆ, ಯಾಕೆ ಅವನನ್ನು ಭೂಮಿ ಮಗ ಕರೀತಾರೆ ಇದು ಗೊತ್ತಿತ್ತಾ? ಋಷಿಮುನಿಗಳಿಗೆ ಎಷ್ಟು ಒಂದು ದಿವ್ಯ ಜ್ಞಾನ ಇತ್ತು, ದಿವ್ಯ ದೃಷ್ಟಿ ಇತ್ತು ಅವರಿಗೆ ಅಂತಂದರೆ ನೋಡಿ, ಅವರು ತಪಸ್ಸು ಮಾಡ್ತಾನೆ ಕೂತ್ಕೊಂಡು ಆ ಅಂಗಾರಕನನ್ನು ಸ್ಮರಿಸಿದಾಗ ಅವ್ರಿಗೆ ಅವನು ಭೂಮಿಯ ಮಗ ಅಂತ ಕಂಡಿಡ್ಬಿಟ್ಟು ನಮ್ಗೆ ಹೇಳಿದ್ರು. ಹಂಗೆ ಹೇಳಿದ್ರು, ಮಂತ್ರದ ಮೂಲಕ ಹೇಳಿದ್ರು. ರಕ್ತವರ್ಣೋ ಕುಜಃ ಅಂದರು, ಕೆಂಪಗಿದ್ದಾನೆ ಅಂದರು. ಇವತ್ತು ಈ ವಿಜ್ಞಾನಿಗಳು ಅದನ್ನು ಆ ಮಾರ್ಸ್ಗೆ ಹೋಗ್ಬಿಟ್ಟು ಹುಡುಕ್ತಾ ಇದ್ದಾರೆ. ಹೌದು, ಕುಜ ಅಂತಂದರೆ ಏನು? ಮಾರ್ಸ್ ಪ್ಲಾನೆಟ್ ಬಂದು ರೆಡ್ ಇದೆ, ಯಾಕೆಂದರೆ ಅಟ್ಮಾಸ್ಫಿಯರ್ ರೆಡ್ ಇದೆ. ಅದಕ್ಕೇನು ಕಾರಣ ಎಲ್ಲ ಕಂಡುಹಿಡಿದ್ರು. ಅದು ಭೂಮಿ ಹಂಗೆ ಇರ್ತಕ್ಕಂತಹ ವಾತಾವರಣ ಅಲ್ಲಿದೆ, ಅಲ್ಲಿ ಕೂಡ ಮನುಷ್ಯರು ವಾಸ ಮಾಡಬಹುದು. ಇವತ್ತಿಗೂ ಅಲ್ಲಿ ಮಾಡ್ತಕ್ಕಂಥ ವಾಸಕ್ಕೆ ನಾವೇನು ಹಾರುವ ತಟ್ಟೆಗಳಲ್ಲಿ ಬರ್ತಾರೆ ಮನುಷ್ಯರು ವಿಚಿತ್ರವಾಗಿರ್ತಾರೆ ಅಂತ, ಅದು ಮಂಗಳ ಗ್ರಹದಲ್ಲಿದ್ದಾರೆ ಅಂತ ಇವತ್ತು ಸೈನ್ಸ್ ಪ್ರೂವ್ ಮಾಡ್ತು. ಅವ್ರು ಅವಾಗಲೇ ಹೇಳಿದರು, ಎಷ್ಟೋ ಸಹಸ್ರ ವರ್ಷಗಳ ಹಿಂದೆಯೇ ಹೇಳಿದರು. ಹೀಗೆ ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವ ಧರಾಸುತ. ಧರಾಸುತ ಅಂದರೆ ಭೂಮಿಯ ಮಗನಾಗಿರ್ತಕ್ಕಂತಹ ಕುಜ, ಅದ್ರ ಮೇಲ್ಗಡೆ ಭಾಗ. ಅದರ ನಂತರದಲ್ಲಿ ಹೆಂಗೆ ಸುತ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಕುಜ ಆದಮೇಲೆ ನೆಕ್ಸ್ಟು ಜೀವ ಅಂತಂದರೆ ಗುರುಗ್ರಹನಿಗೆ ಜೀವ ಅಂತ ಕರೀತಾರೆ. ಆಮೇಲೆ ಜೀವ ಮಂದ ಅಂದರೆ ಶನಿಯಿಂದ ತುಂಬ ನಿಧಾನಕ್ಕೆ ಚಲಿಸ್ತಾನೆ. ಯಾಕೆಂದರೆ ತುಂಬ ದೂರದಲ್ಲಿದ್ದಾನೆ, ಸೂರ್ಯನಿಗೆ ಅತಿ ದೂರದಲ್ಲಿರ್ತಕ್ಕಂತಹ ಗ್ರಹ ಶನಿಯಾದ್ರಿಂದ ಅವನು ಒಂದೊಂದು ರಾಶಿಯನ್ನು 2.5 ವರ್ಷಗಳ ಕಾಲ ಅವನು ತೊಗೊಳ್ತಾರೆ ಕ್ರಮಿಸಲಿಕ್ಕೆ. ಒಂದು ರಾಶಿಯನ್ನು 2.5, ಅದಕ್ಕೋಸ್ಕರ ನೋಡಿ 7.5 ಅಂತ ಏನು ಹೇಳ್ತೀವಿ ನಾವು. ಒಂದು ರಾಶಿಗೆ ಹಿಂಭಾಗದಲ್ಲಿ ಮತ್ತು ಮುಂಭಾಗದಲ್ಲಿ ಇರೋ ಅಷ್ಟು ದಿವಸಗಳು ಅಂದರೆ 2.5 ವರ್ಷ ಹಿಂದಿನ ರಾಶಿ, ಅವ್ರ ರಾಶಿಯಲ್ಲಿ 2.5 ವರ್ಷ, ಮುಂದಿನ ರಾಶಿನಲ್ಲಿ 2.5 ವರ್ಷ, ಟೋಟಲ್ 7.5 ವರ್ಷ ಅವನು ಇರೋದ್ರಿಂದ 7.5 ಅಂತ ಕರಿತೀವಿ. 7 ಆಟ ಶನಿ ಅಂತ ಕರಿತೀವಲ್ಲ ಅದು. ಹಾಗೆ ತುಂಬ ನಿಧಾನ ಅವನು. ಒಂದು ಸೂರ್ಯನ ಸುತ್ತ ಬರಲಿಕ್ಕೆ ಅವನು 30 ವರ್ಷಗಳು ತೆಗೆದುಕೊಳ್ತಾನೆ. ಒಂದು ರೌಂಡ್ ಹೊಡಿಲಿಕ್ಕೆ ಸೂರ್ಯನ 30 ವರ್ಷಗಳು ತಗೋತಾನೆ. ಹಾಗೆ ಸೂರ್ಯ ಒಂದು ರಾಶಿಯನ್ನು ಕ್ರಮಿಸಲಿಕ್ಕೆ ಒಂದು ಮಂತ್ ತೊಗೊಳುತ್ತೆ. ಶುಕ್ರನು 1 ಮಂತ್ ತೊಗೊಳುತ್ತೆ. ಕುಜ 1 ಮಂತ್ ತೊಗೊಳುತ್ತೆ. ಒಂದೊಂದು ಸರ್ತಿ ಅಲ್ಲೇ ಇದ್ಬಿಡ್ತಾನೆ, 5-6 ತಿಂಗಳು ಮುಂದಕ್ಕೆ ಹೋಗಲ್ಲ. ಇವನು ಸ್ವಲ್ಪ ಹೇಳಲಿಕ್ಕಾಗೋದಿಲ್ಲ, ಒಂದೊಂದು ಸರ್ತಿ ಒಂದೊಂದು ಥರ ಆಗುತ್ತೆ. ಚಂದ್ರ ಒಂದು ರಾಶಿಯನ್ನು 2.5 ದಿವಸ ತೊಗೊಳ್ತಾರೆ ಕ್ರಮಿಸಲಿಕ್ಕೆ. ಬುಧನು 1 ತಿಂಗಳು ತೊಗೊಳ್ತಾನೆ, ಅವನು ಅಷ್ಟೇ ಹಿಂದೆ ಮುಂದೆ ಹೋಗ್ತಾ ಇರ್ತಾನೆ. ಆನಂತರ ಗುರು ಒಂದು ರಾಶಿಯನ್ನು 1 ವರ್ಷ ತಗೊಳ್ತಾನೆ. ರಾಹು ಹಾಗೂ ಕೇತುಗಳು ಒಂದು ರಾಶಿಯನ್ನು 1.5 ವರ್ಷಗಳನ್ನ ಕ್ರಮಿಸಲಿಕ್ಕೆ ತಗೊಳ್ತವೆ. ಹಿಮ್ಮುಖವಾಗಿ ಚಲಿಸತಕ್ಕಂಥದ್ದು ರಾಹು ಕೇತುಗಳಾದರೆ, ಮುಂದೆ ಹೋಗ್ತಕ್ಕಂಥದ್ದು ಉಳಿದ ಗ್ರಹಗಳು ಆಗಿರ್ತಕ್ಕಂಥದ್ದು. ಹೀಗೆ ಇಷ್ಟು ಗ್ರಹಗಳು ಮಾತ್ರ ಸೂರ್ಯನ ಸುತ್ತಿ ನಮ್ಮ ಗ್ಯಾಲಕ್ಸಿಯ, ನಮ್ಮ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಇಷ್ಟು ಗ್ರಹಗಳು ಮಾತ್ರ ಭೂಮಿಯಲ್ಲಿರ್ತಕ್ಕಂಥ ಜೀವಿಗಳ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಇನ್ನು ಎಲ್ಲೋ ಇರ್ತಕ್ಕಂತಹ ಬೇರೆ ಬೇರೆ ಗ್ರಹಗಳು ಈ ಭೂಮಿಯಲ್ಲಿ ನಾವೇನು ವಾಸ ಮಾಡ್ತಾ ಇದೀವೋ ಈ ಭೂಮಿಗೆ ಯಾವುದೂ ಕೂಡ ನಮಗೆ ಪರಿಣಾಮವನ್ನು ಬೀರೋದಿಲ್ಲ. ಹಾಗಾಗಿ ನಾವು ಜಾತಕವನ್ನು ಬರೆದಾಗ ಭೂಮಿ ಯಾವ ದಿಕ್ಕಿಗೆ ಮುಖ ಮಾಡಿದೆ, ಯಾವ ಆ್ಯಂಗಲಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಲಗ್ನವನ್ನು ಗುರುತಿಸ್ಕೊಳ್ತೇವೆ. ಯಾಕೆಂದರೆ ಒಂದು ದಿನವನ್ನು 2 ಗಂಟೆಗಳ ಕಾಲಿಗೆ ಅಲಾಟ್ ಮಾಡಿ ಎಷ್ಟಾಯಿತು 24 ಅಂದರೆ 12 ಭಾಗವನ್ನು ಮಾಡಿದ್ದಾರೆ. ಅಂದರೆ 12 24, ಒಂದೊಂದು ಲಗ್ನಕ್ಕೆ 2 ಅವರ್ಸ್ ಅಂತ. ಆ ಯಾವ ರಾಶಿಯಲ್ಲಿ ಭೂಮಿ ಮುಖ ಮಾಡಿರುತ್ತೆ ಮಗುವಿನ ಜನನ ಆದಾಗ ಆ ಲಗ್ನವನ್ನು ತೆಗೆದುಕೊಳ್ತಾರೆ, ಒಂದು ಮ್ಯಾಪ್ ಹಾಕ್ಬಿಡ್ತಾರೆ. ಬೇರೆ ಯಾವುದು ಬರಲ್ಲ. ಯಾಕೆಂದರೆ ನಮ್ಮ ಎಲ್ಲದಕ್ಕೂ ಒಂದೊಂದು ಕೆಪಾಸಿಟಿ ಅಂತಿರುತ್ತಲ್ವ. ನಮ್ಮ ಭೂಮಿಯ ಕೆಪಾಸಿಟಿ ಇಷ್ಟೇ.
ಇನ್ನು ಈ ನಕ್ಷತ್ರಗಳು ಹೇಳ್ತೀರಾ, ನಕ್ಷತ್ರಗಳು ಕೋಟ್ಯಾಂತರ ನಕ್ಷತ್ರಗಳು ನಮಗೆ ಇದೆ, ಗ್ಯಾಲಕ್ಸಿನಲ್ಲಿ ಇದೆ. ಆದರೆ ಈ 27 ನಕ್ಷತ್ರಗಳಿಗೆ ಯಾಕೆ ತೆಗೆದುಕೊಳ್ತೀವಿ ಅಂದರೆ, ಏನು ಈ 27 ನಕ್ಷತ್ರ ನೋಡಿ, ಅಶ್ವಿನಿ, ಭರಣಿ, ಕೃತಿಕೆ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ, ಒಟ್ಟು 27 ನಕ್ಷತ್ರಗಳಿದೆ. ಈ 27 ನಕ್ಷತ್ರಗಳಲ್ಲಿ ಏನಾಗ್ತಕ್ಕಂಥದ್ದು ಅಂತಂದರೆ, ಒಂದೊಂದು ನಕ್ಷತ್ರ ಒಂದೇ ಅಲ್ಲ ಇರೋದು, ಅದು ಒಂದು ಕ್ಲಸ್ಟರ್, ಅದೊಂದು ಏನಂತಂದರೆ ಒಂದು ಗುಂಪು, ಒಂದು ಶತತಾರ ಅಂತಂದರೆ 100 ನಕ್ಷತ್ರಗಳು ಸೇರಿ ಆಗಿರ್ತಕ್ಕಂಥದ್ದು, ಕೃತಿಕಾ ಅಂತಂದರೆ 6 ನಕ್ಷತ್ರಗಳು ಸೇರಿ ಆಗಿರ್ತಕ್ಕಂಥದ್ದು. ಹಾಗೆ ಒಂದೊಂದು ನಕ್ಷತ್ರಗಳು ಇಷ್ಟಿಷ್ಟು ನಕ್ಷತ್ರಗಳು ಸೇರಿ ಅದರದ್ದು ಶೇಪು ಹಾಗೇ ಇರುತ್ತೆ. ನೀವು ನಕ್ಷತ್ರ ಸುಮ್ಮನೆ ಅಲ್ಲ, ಈಗ ಸಪ್ತರ್ಷಿ ಮಂಡಲ ತಗೊಳ್ಳಿ, ನೀವು ಬೇಕಾದ್ರೆ ನೋಡಿ, ಆಕಾಶದ ಉತ್ತರ ಭಾಗದಲ್ಲಿ ಸಪ್ತರ್ಷಿ ಮಂಡಲ ಕಾಣಿಸ್ತಕ್ಕಂಥದ್ದು. ನಾವು ಏನು ಋಷಿಮುನಿಗಳ ಬಗ್ಗೆ ಹೇಳ್ತೀವೋ ಆ ಸಪ್ತರ್ಷಿಗಳು, ಈ ನಮ್ಮ ಮನ್ವಂತರದಲ್ಲಿ ಆಳ್ತಕ್ಕಂಥ ಸಪ್ತರ್ಷಿಗಳು ಹೀಗೆ ಲೈನಾಗಿದೆ, ನಮಗೆ ಆಕಾಶದಲ್ಲಿ ಒಳ್ಳೆ ಕೈಟ್ ಥರ ಕಾಣಿಸುತ್ತೆ. ನೀವು ನೋಡಬೇಕು, ಆಕಾಶವನ್ನು ಆಗಾಗಲೇ ನೋಡ್ತಾ ಇರಬೇಕು. ಇವತ್ತು ಯಾವ ನಕ್ಷತ್ರ, ಚಂದ್ರ ಎಲ್ಲಿದ್ದಾನೆ ಅಂತ, ಎಲ್ಲಿದ್ದಾನೆ ಅಂತ ನೀವು ಬರೀ ಕಣ್ಣಿನಿಂದ ನೋಡಿ ಹೇಳಬೇಕು. ಚಂದ್ರನ ಜೊತೆ ಯಾವ ಗ್ರಹ ಇದೆ ಅನ್ನೋದನ್ನು ನೀವು ನೋಡಿ ಹೇಳಬೇಕು. ಆ ಥರ ನಿಮ್ಗೆ ಆಗುತ್ತೆ. ಆಕಾಶವನ್ನು ನೋಡ್ತಾನೇ ಇದ್ದರೆ ಚಂದ್ರನ ಜೊತೆ ಯಾರಿದ್ದಾರೆ, ನಮಗೆ ತುಂಬ ದಿಟ್ಟಿಸಿ ನೋಡಿದಾಗ ನೀಲಿ ಬಣ್ಣ ಕಾಣುತ್ತೆ, ಕೆಂಪು ಬಣ್ಣ ಕಾಣುತ್ತೆ, ಹಳದಿ ಬಣ್ಣ ಕಾಣುತ್ತೆ. ನೀಲಿ ಬಣ್ಣ ಕಂಡ್ರೆ ಚಂದ್ರನ ಜೊತೆ ಶನಿ ಇದ್ದಾನೆ ಅಂತ ಅರ್ಥ, ಹಳದಿ ಬಣ್ಣ ಕಂಡ್ರೆ ಗುರು ಇದ್ದಾನೆ ಅಂತ ಅರ್ಥ. ಆಮೇಲೆ ಕೆಂಪು ಒಂಥರ ಕಾಣಿಸ್ತಾ ಇರುತ್ತೆ, ಡಸ್ಟ್ ಕಲರ್, ಅದು ಕಂಡಾಗ ನಮಗೆ ಕುಜ ಅಂತ. ನೀವು ಬಂದು ಪಂಚಾಂಗ ತೆಗೆದು ನೋಡಿದ್ರೆ ಆ ಗ್ರಹ ನಮಗೆ ಗೊತ್ತಿರುತ್ತೆ, ನಾವು ಗುರ್ತಿದ್ದು ಬಿಡ್ತೀವಿ. ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಅಷ್ಟು ವಿಸ್ಮಯಗಳು ಆಕಾಶದಲ್ಲಿ ಕಾಣಿಸುತ್ತೆ. ಇವನ್ನೊಂದು ಹಬ್ಬ ಮಾಡಬೇಕಾದ್ರೂ, ಗಣಪತಿ ಹಬ್ಬ ಮಾಡಬೇಕಾದ್ರೂ ಗಣಪತಿಯ ಮಂಡಲ ಅಲ್ಲಿ ಉದಯವಾಗುತ್ತೆ. ಸಪ್ತರ್ಷಿ ಮಂಡಲ, ಧ್ರುವ, ಆ ಅಶ್ಲೇಷ ನಕ್ಷತ್ರದ ಕೆಳಗಡೆ ಕಾಣಿಸ್ತಕ್ಕಂಥದ್ದು ಪ್ರತಿಯೊಂದು. ಇಲ್ಲ ಸುಮ್ಮನೆ ಹೇಳೋದಿಲ್ಲ, ಇಂತಿಂಥ ದಿವಸ ಇಂತಿಂಥ ತಿಥಿಯಲ್ಲಿ ಈ ಹಬ್ಬ ಬರುತ್ತೆ ಅಂತ ಯಾಕೆ ಬರೀತಾರೆ? ಆಕಾಶದಲ್ಲಿ ಏನು ಉದಯಿಸುತ್ತೋ ಅದನ್ನೇ ಅಲ್ಲಿ ನಮೂದಿಸಿರ್ತಾರೆ, ಇಂಥ ನಕ್ಷತ್ರ, ಇಂಥ ದಿವಸ, ಹೀಗೆ ಹಬ್ಬಗಳಿದೆ, ಆ ಥರ. ಹಾಗೆ 27 ನಕ್ಷತ್ರನೇ ಯಾಕೆ ಕನ್ಸಿಡರೇಷನ್ಗೆ ತೊಗೊಂಡ್ವಿ ಅಂತಂದರೆ, ಆ 27 ನಕ್ಷತ್ರಗಳು ಮಾತ್ರ ಈ ಭೂಮಿಯನ್ನು ಸುತ್ತುವರೆದಿರ್ತಕ್ಕಂಥದ್ದು. ಮೇಷದಿಂದ ಮೀನದ ತನಕ, ಮೇಷದಲ್ಲಿ 2 ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ಮೊದಲನೇ ಪಾದ, ಹಾಗೆ 2, 3, 4 ಕೃತಿಕಾ ಪಾದ, ಕೃತಿಕಾ ನಕ್ಷತ್ರ, ಮತ್ತು ರೋಹಿಣಿ ನಕ್ಷತ್ರ, ಮೃಗಶಿರ 1, 2 ಇದೇ ಥರ ಅಲಾಟ್ ಮಾಡಿಕೊಂಡು 9 ಪಾದದ ಥರ 12 ರಾಶಿಗಳನ್ನು 12, 108 ಪಾದಗಳನ್ನಾಗಿ ಮಾಡಿ 27 ನಕ್ಷತ್ರವನ್ನು ಅಲಾಟ್ ಮಾಡಿದ್ದಾರೆ. ಅಷ್ಟು ನಕ್ಷತ್ರಗಳು ಅಷ್ಟು ಮಾತ್ರ ಈ ಭೂಮಂಡಲವನ್ನು ಆಕ್ರಮಿಸಿಕೊಂಡಿವೆ. ಇನ್ನು ಉಳಿದ ನಕ್ಷತ್ರಗಳು ನಮಗೆ ಕಾಣಿಸಿದೆ. ಯಾಕೆಂದರೆ ಎಷ್ಟೋ ಕೋಟಿಗಟ್ಟಲೆ ಮೈಲು ದೂರಗಳಲ್ಲಿರ್ತಕ್ಕಂಥ ನಕ್ಷತ್ರಗಳು, ಇಷ್ಟು ಮಾತ್ರ ನಮ್ಮ ಒಂದು ಏನಕ್ಕೆ ನಮ್ಮ ಭೂಮಿಯಲ್ಲಿರ್ತಕ್ಕಂತಹ ಜೀವಿಗಳಿಗೆ ಅದರ ಒಂದು ರೇಸು ನಮಗೆ ಬಂದು ಅದನ್ನು ನಮಗೆ ಅದರದ್ದು ಒಂದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಮ್ಮ ಮೇಲೆ ಅದರ ಪರಿಣಾಮ ಬೀರೋದ್ರಿಂದ ಅಷ್ಟು ನಕ್ಷತ್ರಗಳನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಂಡು ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ತೀವಿ. ಅದನ್ನೇ ನಾವು ಮುಹೂರ್ತಗಳಿಗಾಗಲಿ ಎಲ್ಲದಕ್ಕಾಗಲಿ, ಜನ್ಮ ಜಾತಕಕ್ಕಾಗಲಿ ಎಲ್ಲದಕ್ಕೂ ಅದನ್ನು ಉಪಯೋಗಿಸ್ಕೊಳ್ತೀವಿ. ಇನ್ನು ಉಳಿದ ನಕ್ಷತ್ರಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಯಾಕೆಂದರೆ ನಮ್ಮ ಗ್ಯಾಲಕ್ಸಿಗೆ, ನಮ್ಮ ಭೂಮಂಡಲಕ್ಕೆ ಅದರದ್ದು ಯಾವುದೂ ಕೂಡ ಇದೇ ಇಷ್ಟು ದೂರ ಇರೋದು ಹೀಗೆ. ಇನ್ನು ತುಂಬ ದೂರ, ಈಗ ಪ್ಲೂಟೋ ಕಂಡಿಡಿದ್ರು, ನೆಪ್ಚೂನು, ಯುರೇನಸ್ಸು ತುಂಬ ದೂರ ಇದೆ. ಅದು ಈ 9 ಗ್ರಹಗಳು ಸಾಕು, 9 ನಮಗೆ ಬೀಳ್ತಕ್ಕಂಥದ್ದು. ಅದು ಎಷ್ಟೋ ದೂರದ್ದು, ಅಷ್ಟೊಂದು ಎಫೆಕ್ಟ್ ನಮಗೆ ಬೀರೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಅಸ್ಟ್ರಾಲಜಿನಲ್ಲಿ ಅವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಂಡಿಲ್ಲ.